ಸಹೋದರ. ಲಕ್ಷ್ಮಣ, ಅದೃಷ್ಟವಶಾತ್ ನೀನು ಮೃತ್ಯುವಿನ ಮನೆಯ ದ್ವಾರದಿಂದ ಹಿಂದಿರುಗಿ ಬಂದೆ. ನೀನಿಲ್ಲದೆ ನನಗೆ ಜೀವಿತದಲ್ಲಿ ಯಾವುದು ಬೇಕಿರಲಿಲ್ಲ ಸೋದರ. ಈ ಯುದ್ಧ, ಈ ವಿಜಯ ಯಾವುದು ನಿನಗಿಂತ ಮುಖ್ಯವಲ್ಲ. ಸಹೋದರ, ನಿನ್ನ ಅಪಾರವಾದ ವಾತ್ಸಲ್ಯವೇ ನನ್ನನ್ನು ಬದುಕಿಸಿ. ನೀನು ನನ್ನ ಮೇಲಿನ ಪ್ರೀತಿಯಿಂದ ದುರ್ಬಲನಾಗಬಾರದು. ಧೀರನಾದ ನೀನು ನಿನ್ನ ಪ್ರತಿಜ್ಞೆಯಂತೆ ಆ ದುರುಳ ರಾವಣನನ್ನು ಸಂಹರಿಸಿ ವಿಭೀಷಣನಿಗೆ ಪಟ್ಟ ಕಟ್ಟಬೇಕು. ನಿನ್ನ ಪ್ರಾಣಕ್ಕೆ ಆಪತ್ತು ಒದಗಿದಾಗ ನನಗೆ ಯಾವ ಪ್ರತಿಜ್ಞೆಯೂ ನೆನಪಾಗುವುದಿಲ್ಲ ಸೋದರ. ಎಲ್ಲ ಬಾಂಧವ್ಯಗಳಿಗಿಂತಲೂ ಧರ್ಮ ಪಾಲನೆಯೇ ಪ್ರಧಾನವೆಂದು ನಂಬಿರುವ ನೀನು ಆ ರಾವಣನನ್ನು ಸಂಹರಿಸಿ ಧರ್ಮ ರಕ್ಷಣೆ ಮಾಡು. ನೀನು ನನ್ನ ಜೊತೆ ಇರುವಾಗ ಅದು ಅಸಾಧ್ಯವಲ್ಲ ಸೋದರ. ಅಸಹಾಯ ಶೂರನಾದ ನೀನೊಬ್ಬನೇ ಆ ರಾವಣನನ್ನು ಧರೆಗುರುಳಿಸಲು ಸಮರ್ಥನಾಗಿರುವುದು. ಆ ಕಾರ್ಯ ಬೇಗನೆ ಕೈಗೂಡಲು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ದೂತ, ಏನಾದರೂ ವಿಶೇಷ ವಾರ್ತೆ ಇದೆಯೇ? ರಣರಂಗದ ಸ್ಥಿತಿಗತಿಗಳೇನು? ಲಕ್ಷ್ಮಣನ ಅವಸ್ಥೆಯಿಂದ ಶತ್ರು ಸೈನ್ಯ ಅಲ್ಲೋಲ ಕಲ್ಲೋಲವಾಗಿದೆಯೇ? ಇಲ್ಲ ಪ್ರಭು, ಶತ್ರು ಸೇನೆ ಈಗ ಹೊಸ ಉತ್ಸಾಹದಿಂದ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಿದೆ. ಏನಂದೆ? ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿರುವರೆ? ಲಕ್ಷ್ಮಣನಿಗಾಗಿ ರಾಮ ವಾನರ ವೀರರು ದುಃಖಿಸುತ್ತಿಲ್ಲವೇ? ದುಃಖಿಸಲು ಅವಕಾಶವಿಲ್ಲದಂತೆ ಲಕ್ಷ್ಮಣ ಮತ್ತೆ ಎದ್ದು ಕುಳಿತಿದ್ದಾನೆ ಪ್ರಭು. ಏನು? ನನ್ನ ದಿವ್ಯಾಸ್ತ್ರದ ಪ್ರಹಾರದಿಂದ ಅವನು ಮತ್ತೆ ಎದ್ದು ಕುಳಿತುಕೊಳ್ಳಲು ಹೇಗೆ ಸಾಧ್ಯವಾಯಿತು? ಆ ಹನುಮಂತ ಮತ್ತೆ ಹಿಮಾಲಯ ಪರ್ವತಕ್ಕೆ ಹೋಗಿ ಔಷಧಿ ಲತೆಗಳಿರುವ ಪರ್ವತವನ್ನೇ ಹೊತ್ತು ತಂದು ಅವನು ಮತ್ತೆ ಎಚ್ಚರಗೊಳ್ಳುವಂತೆ ಮಾಡಿದ್ದಾನೆ ಪ್ರಭು. ಆ ಲಕ್ಷ್ಮಣ ಮತ್ತೆ ಬದುಕಿದನೆ. ನನ್ನ ದಿವ್ಯಾಸ್ತ್ರಗಳು ವಿಫಲವಾಯಿತೆ. ಈಗ ನಮ್ಮ ಸೈನ್ಯ ಆತಂಕಗೊಂಡಿದೆ. ರೋಷಾವೇಶದಿಂದ ಕೂಡಿರುವ ಶತ್ರು ಸೈನ್ಯ ಆಕ್ರಮಣ ಮಾಡುವ ಭೀತಿಯಲ್ಲಿ ತಲ್ಲಣಿಸುತ್ತಿದೆ. ತಲ್ಲಣ? ರಾಕ್ಷಸ ಸೈನ್ಯದಲ್ಲಿ ತಲ್ಲಣ? ಹಾಗಾಗಲು ನಾನು ಅವಕಾಶ ಕೊಡುವುದಿಲ್ಲ. ಏ ರಾವಣೇಶ್ವರ ಜೀವಂತವಾಗಿರುವವರೆಗೂ ಶತ್ರುವಿನ ಕೈ ಮೇಲಾಗಲು ಬಿಡುವುದಿಲ್ಲ. ನಾನೇ ರಣರಂಗಕ್ಕೆ ಹೋಗಿ ನನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸಿ ವಾನರ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತೇನೆ. ತ್ರಿಜಟೆ, ತ್ರಿಜಟೆ, ಲಕ್ಷ್ಮಣನಿಗೆ ಎಚ್ಚರವಾಯಿತೆ? ಹೌದು ಸೀತೆ, ಲಕ್ಷ್ಮಣನ ಗಾಯಗಳು ವಾಸಿಯಾಗಿವೆ. ಲಕ್ಷ್ಮಣ ಎಚ್ಚರಗೊಂಡಿರುವನೆಂದು ತಿಳಿಯಿತು. ಹೌದೇ? ಎಂಥ ಶುಭವಾರ್ತೆಯನ್ನು ಹೇಳಿದೆ ತ್ರಿಜಟೆ. ಇನ್ನಾದರೂ ನನ್ನ ಸ್ವಾಮಿಯ ದುಃಖ ನಿವಾರಣೆಯಾಗುತ್ತದೆ. ದುಃಖ ನಿವಾರಣೆಯೂ ಆಗಿದೆ. ಜೊತೆಗೆ ಸೋದರನನ್ನು ಗಾಯಗೊಳಿಸಿದ ಆ ರಾವಣನ ಮೇಲೆ ಅಪಾರವಾದ ಆಕ್ರೋಶವೂ ಉಂಟಾಗಬೇಕು. ಆ ಆಕ್ರೋಶದ ಮಹಾಜ್ವಾಲೆ ಆ ದುರುಳ ರಾವಣನನ್ನು ಸುಟ್ಟು ಭಸ್ಮ ಮಾಡಬೇಕು. ಖಂಡಿತ ಸೀತೆ, ಇನ್ನು ಆ ರಾವಣ ಪಾರಾಗಲು ಯಾವ ದಾರಿಯೂ ಇಲ್ಲ. ತ್ರಿಜಟೆ, ಲಕ್ಷ್ಮಣ ಮೊದಲಿನಂತೆ ಆಗಲು ಹೇಗೆ ಸಾಧ್ಯವಾಯಿತು? ಯಾರ ಸಹಾಯ ದೊರಕಿತು? ಯಾರಾದರೂ ದೇವತೆಗಳು ನೆರವಾದರೆ? ಅಂಥ ಕಾರ್ಯ ಹನುಮಂತನನ್ನು ಬಿಟ್ಟು ಬೇರೆ ಯಾರಿಂದ ಸಾಧ್ಯ ಸೀತೆ? ಆ ಸಲದಂತೆ ಈ ಸಲವೂ ಲಕ್ಷ್ಮಣನ ಕ್ಷೇಮಕ್ಕೆ ಮಹಾಬಲನಾದ ಹನುಮಂತ ಸಾಹಸ ಮಾಡಿದ. ಮಹಾತ್ಮನಾದ ಹನುಮಂತ ಮತ್ತೆ ಸಾಹಸ ಮಾಡಿದನೆ? ಹೌದು ಸೀತೆ. ಸುಷೇಣನ ಸಲಹೆಯಂತೆ ಔಷಧಿ ಲತೆಗಳನ್ನು ತರಲು ಹಿಮಾಲಯಕ್ಕೆ ಹೋದನಂತೆ. ಈ ಸಲವೂ ಅವನು ಆ ಪರ್ವತವನ್ನು ಹೊತ್ತು ತಂದನಂತೆ. ಸುಷೇಣ ಚಿಕಿತ್ಸೆ ನೀಡಿದ ನಂತರ ಲಕ್ಷ್ಮಣ ಎಚ್ಚರಗೊಂಡನಂತೆ. ಶ್ರೀರಾಮನ ಸಂತೋಷಕ್ಕೆ ಪಾರವೇ ಇಲ್ಲವಂತೆ. ಸೋದರನನ್ನು ಆಲಂಗಿಸಿಕೊಂಡು ಆನಂದ ಬಾಷ್ಪ ಸುರಿಸಿದನಂತೆ. ತ್ರಿಜಟೆ, ನನಗೀಗ ಸಮಾಧಾನವಾಯಿತು.
ಲಕ್ಷ್ಮಣ ಈ ಆಪತ್ತಿಂದ ಪಾರಾದನಲ್ಲ ಎಂದು ನೆಮ್ಮದಿಯಾಯಿತು. ಆದರೆ ನನ್ನ ಕಾರಣವಾಗಿ ನಡೆಯುವ ಈ ಆಪತ್ಕಾರಿ ಘಟನೆಗಳಿಗೆ ಎಂದು ಕೊನೆ ತ್ರಿಜಟೆ? ಕೊನೆಯಾಗುವ ಕ್ಷಣ ಸನ್ನಿಹಿತವಾಗಿದೆ ಸೀತೆ. ರಾಮನ ಮಹಾಪರಾಕ್ರಮ ಪ್ರದರ್ಶನಕ್ಕೆ ಕಾಲ ಕೂಡಿ ಬಂದಿದೆ. ಇಷ್ಟರಲ್ಲೇ ರಾವಣನ ಅಂತ್ಯವೂ ಸಂಭವಿಸುತ್ತದೆ. ರಾವಣನ ಅವಸಾನದ ವಾರ್ತೆಯನ್ನು ನೀನು ಹೇಳಿಬಿಟ್ಟರೆ ನನಗೆ ಇನ್ನು ಯಾವ ವಾರ್ತೆಯನ್ನು ಕೇಳುವ ಕುತೂಹಲವಿರುವುದಿಲ್ಲ. ಆ ವಾರ್ತೆಯನ್ನು ನಾನೇ ಬಂದು ತಿಳಿಸುತ್ತೇನೆ ಸೀತೆ. ಈಗ ನಾನು ಹೊರಡುತ್ತೇನೆ. ಹೋಗಿ ಬಾ ತ್ರಿಜಟೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಲಕ್ಷ್ಮಣನ ಪರಿಸ್ಥಿತಿಯ ಬಗ್ಗೆ ಏನಾದರೂ ವಿಷಯ ತಿಳಿಯುತ್ತೆ ಸಖಿ? ಹೌದು ಮಹಾರಾಣಿ, ಅದನ್ನು ತಿಳಿಸಬೇಕೆಂದೇ ಬಂದೆ. ಅದೇನೆಂದು ಬೇಗ ಹೇಳು. ಮಹಾರಾಣಿ, ಲಕ್ಷ್ಮಣ ಈಗ ಎಚ್ಚರಗೊಂಡಿದ್ದಾನೆ. ಏನೂ ಆಗೇ ಇಲ್ಲದಂತೆ ಉತ್ಸಾಹದಿಂದಿದ್ದಾನೆ. ಬೇಗ ಯುದ್ಧ ಆರಂಭಿಸುವಂತೆ ರಾಮನಿಗೆ ಪ್ರಚೋದನೆ ನೀಡುತ್ತಿದ್ದಾನೆ. ಇಷ್ಟು ಬೇಗ ಇಂಥ ಬದಲಾವಣೆ ಅದು ಹೇಗೆ ಸಾಧ್ಯವಾಯಿತು? ಮಹಾರಾಣಿ, ಹಿಂದೆ ಮಾಡಿದಂತೆ ಈ ಸಲವೂ ಹನುಮಂತ ಔಷಧಿ ಲತೆಗಳಿರುವ ಪರ್ವತವನ್ನೇ ಹೊತ್ತು ತಂದನಂತೆ. ಅದರ ಫಲವಾಗಿ ಲಕ್ಷ್ಮಣ ಮೊದಲಿನಂತಾದ. ಅವರ ಅದೃಷ್ಟ ತುಂಬಾ ದೊಡ್ಡದು. ಅವರಿಗೆ ಎಷ್ಟೇ ಆಪತ್ತು ಬಂದರೂ ಮತ್ತೆ ಮರುಜೀವ ಪಡೆಯುತ್ತಾರೆ. ಆದರೆ ನನ್ನ ಪುತ್ರ ಇಂದ್ರಜಿತುವಿಗೆ ಆ ಭಾಗ್ಯವಿರಲಿಲ್ಲ. ತಾನೇ ಮಹಾಪರಾಕ್ರಮಿ, ತನ್ನನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲ, ತಾನು ಅಜೇಯನೆಂದು ಬರೀ ಹೆಮ್ಮೆ ಪಟ್ಟದ್ದೇ ಆಯಿತು. ಅಂತಿಮವಾಗಿ ಅವನಿಗೆ ಮರಣವೇ ಗತಿಯಾಯಿತು. ಹೌದು ಸಖಿ, ಅವರು ನಂಬಿದ ಧರ್ಮವೇ ಅವರನ್ನು ಕಾಪಾಡುತ್ತಿದೆ. ನಮ್ಮ ಪ್ರಭುಗಳ ಧರ್ಮವು ಅವರನ್ನು ಕಾಪಾಡಬಹುದಲ್ಲವೇ ಮಹಾರಾಣಿ? ನಮಗೆ ಸರಿ ಎನ್ನಿಸಿದ್ದೇ ಧರ್ಮವಲ್ಲ ಸಖಿ. ಎಲ್ಲರಿಗೂ ಸಮಾನವಾದದ್ದು, ಎಲ್ಲರ ಹಿತ ಕೋರುವುದು ಧರ್ಮ. ಅಂಥ ಧರ್ಮಕ್ಕೆ ವಿರುದ್ಧವಾಗಿ ನಡೆದದ್ದೇ ಅಲ್ಲವೇ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾದದ್ದು. ತಾವು ಮಾಡಿದ ಅಧರ್ಮದಿಂದ ಒಂದಲ್ಲ ಎರಡಲ್ಲ 18 ಶಾಪಗಳನ್ನು ಪಡೆದವರನ್ನು ಯಾವ ಧರ್ಮ ತಾನೇ ಕಾಪಾಡುತ್ತದೆ ಹೇಳು? ಅವೆಂಥ ಶಾಪಗಳು ಮಹಾರಾಣಿ? ಬೇಡ, ಅದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನನಗೆ ಕಷ್ಟವಾಗುತ್ತಿದೆ. ನೀನೀಗ ಹೊರಡು. ಮುಖ್ಯ ವಿಷಯವೇನಾದರೂ ಇದ್ದರೆ ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಮಹಾರಾಣಿ.
ಪ್ರಭು ರಾಮಚಂದ್ರ. ಹೇಳು ವಿಭೀಷಣ, ರಾವಣನೊಂದಿಗೆ ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವಾಗ ನೀನು ಸೂಕ್ತ ಸಲಹೆ ನೀಡುವುದಾದರೆ ಬಹಳ ಸಂತೋಷ. ಸಲಹೆ ಅಲ್ಲ ರಾಘವ, ವಿಷಾದ. ವಿಷಾದವೇ? ಏತಕ್ಕೆ? ಪ್ರಭು ರಾಮಚಂದ್ರ, ರಥ ಕವಚಗಳಿಲ್ಲದ ನೀನು ಸರ್ವಸಜ್ಜಿತನಾಗಿರುವ ಆ ರಾವಣನೊಂದಿಗೆ ಹೋರಾಡಬೇಕಲ್ಲ ಎಂದು ವಿಷಾದವಾಗುತ್ತಿದೆ. ವಿಭೀಷಣ, ವೀರನಾದವನಿಗೆ ಶೌರ್ಯ ಧೈರ್ಯಗಳೇ ಅವನ ರಥದ ಗಾಲಿಗಳು, ಸತ್ಯ ಸದಾಚಾರಗಳೇ ಧ್ವಜ ಪತಾಕೆಗಳು. ಬಲ, ವಿವೇಕ, ದಮ, ಪರೋಪಕಾರ ಇವೇ 4 ಕುದುರೆಗಳು. ಅವುಗಳನ್ನು ಕಟ್ಟುವ ಹಗ್ಗವನ್ನು ಕ್ಷಮೆ, ದಯೆ ಮತ್ತು ಸಮತೆಯಿಂದ ಮಾಡಿದೆ. ಭಗವಂತನ ಕೃಪೆಯೇ ಸಾರಥಿ, ವೈರಾಗ್ಯವೇ ಗುರಾಣಿ, ಸಂತೋಷವೇ ಖಡ್ಗ, ಬುದ್ಧಿಯೇ ಪ್ರಚಂಡ ಶಕ್ತಿ, ನೈಪುಣ್ಯವೇ ಹುಲ್ಲು. ಅಚಲ ಮನಸ್ಸೇ ಬತ್ತಳಿಕೆ, ಯಮ ನಿಯಮಗಳೇ ಬಾಣಗಳು, ಗುರು ವಿಪ್ರರ ಪೂಜೆಯೇ ಅಭೇದ್ಯವಾದ ಕವಚ. ಇಂತಹ ಧರ್ಮರಥವುಳ್ಳ ನನಗೆ ಭಯವೇ ಇಲ್ಲ ವಿಭೀಷಣ. ಪ್ರಭು ರಾಮಚಂದ್ರ, ಎಂತಹ ಅಮೂಲ್ಯವಾದ ವಿಚಾರಗಳನ್ನು ತಿಳಿದಂತಾಯ್ತು ರಾಮಚಂದ್ರ. ಸೀತೆ ಸಹನೆಗೆ ಸೋತಿತು, ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.